ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಸಾಯ್ಬೇಕು. ನನ್ನ ಮಕ್ಕಳು ಯಾವತ್ತಿದ್ರೂ ಸೂಪರ್. ನಿನಗೋಸ್ಕರ, ನಿನ್ನ ಮನೆಗೋಸ್ಕರ, ನಿನ್ನೋರ್ಗೋಸ್ಕರ ನೀನು ಸದಾ ಕಾವಲಾಗಿರ್ಬೇಕು. ಇರ್ತೀಯಾ? ಅಪ್ಪ ನನ್ನ ಮೇಲೆ ತುಂಬಾನೇ ನಂಬಿಕೆ ಇಟ್ಟಿದ್ರು. ನಾನು ಅದನ್ನ ಉಳಿಸ್ಕೊಳ್ಳೇಬೇಕು. ನನಗೋಸ್ಕರ ಅಲ್ಲದೆ ಹೋದ್ರು ನನ್ನವರಿಗೋಸ್ಕರನಾದ್ರೂ ನಾನಿದನ್ನೆಲ್ಲ ಮೆಟ್ಟಿ ನಿಲ್ಲೇಬೇಕು. ಮೊದಲು ಫ್ರೆಶ್ ಅಪ್ ಆಗಿ ಅಮ್ಮನಿಗೆ ಹೋಗಿ ವಿಶ್ ಮಾಡಬೇಕು. ಅಮ್ಮ, ಪೂಜೆಗೆಲ್ಲ ರೆಡಿನಾ? ಇನ್ನೂ ಏನಾದರೂ ಬೇಕಿತ್ತಾ? ಹೂ ಕಡೆ ಎಲ್ಲ ರೆಡಿ. ಕಾವೇರಿ ಇನ್ನೂ ರೆಡಿ ಆಗಿಲ್ಲಲ್ವಾ? ಕಾವೇರಿ, ಕಾವೇರಿ. ಹಾಮ್ಮ, ಆಯ್ತಾ? ಆಯ್ತು, ಬಂದೆ. ಏನು ಮಾವನ ಫೋಟೋಗೆ ಹಾರ ಹಾಕಿದ್ದೀರಾ? ಪೂಜೆ ಸಂಭ್ರಮಗಳೆಲ್ಲ ಜೋರಾಗಿ ನಡೀತಿದೆ. ಇವತ್ತು ಮಾವೊಂದು ಹ್ಯಾಪಿ ಬರ್ತಾನದ? ಅಲ್ಲ, ಇವತ್ತು ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ. ಸರಿ ಹೋಯ್ತು. ಸತ್ತು ಸುಡ್ಗಾಡು ಸೇರಿದವ್ರಿಗೆ ಇದು ಬೇರೆ ಕೇಡು. ಓ ಹೌದಾ ಅತ್ತೆ, ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ಸ್ ಅಪ್ಪ. ಪೂರ್ಣಿ, ಕಾವೇರಿ, ಬನ್ನಿ, ನೀವಿಬ್ಬರು ಸೇರಿ ದೀಪ ಹಚ್ಚಿ. ನೀವು ದೀಪ ಹಚ್ಚಿದ್ರೆ ನಿಮ್ಮಪ್ಪ ಖುಷಿ ಪಡ್ತಾರೆ. ಮೈಲಿಗೆ ಆಗಿರೋಳು ದೀಪ ಹಚ್ಚಿದ್ರೆ ಆತ್ಮ ಖುಷಿ ಪಡಲ್ಲ, ಕಿರ್ಚಾಡ್ಕೊಂಡು ಬೀದಿ ಬೀದಿ ಅಲ್ಲಿಯತ್ತೆ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಪಾ. ಅಪ್ಪ, ನೀವು ಯಾವಾಗಲೂ ನಮ್ಮ ಜೊತೆ ಇದ್ದೇ ಇರ್ತೀರಾ. ಹ್ಯಾಪಿ ಆ್ಯನಿವರ್ಸರಿ ಅಪ್ಪ. ಅಪ್ಪ, ನಿಮ್ಮ ಮಾತೆ ನನಗೆ ವೇದವಾಕ್ಯ. ವಿ ಲವ್ ಯು ಪಾ. ಇನ್ಮೇಲೆ ನಾನು ನಾನಾಗಿರಲ್ಲ, ನೀವಾಗಿರ್ತೀನಿ. ನಿಮ್ಮ ಮಾತಿನಂತೆಯೇ ನಾನು ನಡ್ಕೋತೀನಿ ಅಪ್ಪ. ಪ್ರತಿ ವರ್ಷ ಈ ದಿನ ಬಂದರೆ ನಿಮ್ಮಪ್ಪ ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸಿ ಸಂಭ್ರಮ ಪಡ್ತಾ ಇದ್ರು. ಅದ್ಯಾರು ಕೆಟ್ಕೊಂಡು ಬಿತ್ತೋ ಏನೋ, ನನ್ನ ಕುಟುಂಬ ಸಂತೋಷ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ವಾ, ಇವತ್ತು ಹೋಲ್ಸೇಲ್ ಲೇಡೀಸ್ ಎಲ್ಲ ಸೇರಿಕೊಂಡು ಲೀಟ್ರುಗಟ್ಟಲೆ ಕಣ್ಣೀರು ಸುರಿಸೋ ಕಾರ್ಯಕ್ರಮ ಇದೆ. ಇಲ್ಲೇ ಇದ್ದರೆ ತಲೆ ಕೆಟ್ಟು ನಾನು ಕೂಡ ಹೊಗೆ ಹಾಕ್ಸ್ಕೋಬೇಕಾಗತ್ತೆ. ಮೊದಲು ಜಾಗ ಖಾಲಿ ಮಾಡೋಣ. ಪೂರ್ಣಿ, ನಾನು ಆಫೀಸಿಗೆ ಹೊರಡಬೇಕು, ರೆಡಿ ಆಗ್ತೀನಿ. ಅಮ್ಮ, ಅಪ್ಪ ಇಲ್ಲ ಅಂತ ಕೊರಗಬೇಡ. ಅವ್ರು ನಮ್ಮ ಜೊತೆ ಇಲ್ಲದೆ ಇದ್ರೂ ಅವ್ರ ಆದರ್ಶಗಳು ನಮ್ಮ ಜೊತೆನೇ ಇದ್ದಾವೆ. ಹೌದಮ್ಮ, ಅಪ್ಪ ಇಲ್ಲದೆ ಇದ್ರೂ
ನೀನು ಒಬ್ಬಂಟಿಯಾಗಿ ನಮ್ಮನ್ನ ಎಷ್ಟು ಚೆನ್ನಾಗಿ ಸಾಕಿದ್ಯಾ. ನೀನ್ ಕಣ್ಣೀರ್ ಹಾಕಿದ್ರೆ ನಮಗೂ ನೋವಾಗುತ್ತೆ ಅಮ್ಮ. ಹೌದಮ್ಮ, ನಮ್ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಂಡಿದ್ಯಾ. ಕಂಡೋರ್ ಬಾಯಿಗೆ ಬೀಳ್ದೆ ಕಣ್ರೆಪ್ಪೆನಲ್ಲಿ ಇಟ್ಕೊಂಡು ನಮ್ಮಿಬ್ರನ್ನ ಸಾಕಿದ್ಯಾ. 10 ಜನ್ಮ ಎತ್ತಿದ್ರು ನೀನ್ ಋಣನ ತೀರ್ಸೋದಿಕ್ಕಾಗಲ್ಲಮ್ಮ. ನಿಮ್ಮಂತ ಒಳ್ಳೆ ಮಕ್ಕಳನ್ನ ಹೆತ್ತಿದ್ದೀನಲ್ಲ, ಅದಕ್ಕೋಸ್ಕರ ಆ ದೇವರನ್ನ ಎಷ್ಟು ಕೈ ಮುಗಿದ್ರು ಸಾಲದು. ಯಾರೇ ಇದ್ರು ನಿಮ್ಮಪ್ಪ ಇದ್ದಂಗೆ ಆಗಲ್ಲ ಮಕ್ಕಳೇ. ಅಮ್ಮ, ಅಪ್ಪ ಇಲ್ಲ ಅಂತ ಯಾರು ಹೇಳಿದ್ರು? ನಮ್ಗೆ ಅಪ್ಪ ಅಮ್ಮ ಎಲ್ಲ ನೀನೇ. ಅಪ್ಪ ಇದ್ದಾಗ ನಾವ್ ಹೇಗ್ ಬೆಳಿತಿದ್ವೋ ಇವಾಗ್ಲೂ ಹಾಗೆ ಬೆಳಿತಿದೀವಮ್ಮ. ಎಲ್ಲ ಕಷ್ಟಗಳನ್ನ ಸಹಿಸ್ಕೊಂಡು ಈ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಓಡಾಡೋ ಹಾಗೆ ಮಾಡಿದ್ಯಾ. ನಮಗ್ ನೀನೇ ನಮ್ಮ ರೋಲ್ ಮಾಡೆಲ್ಲು. ಹೌದಮ್ಮ, ನಿನ್ ಧೈರ್ಯನೇ ನಮ್ಗೆ ಬಲ. ಅಮ್ಮ ಜೊತೆಗಿದ್ದಾಳೆ ಅಂದ್ರೆ 100 ಆನೆ ಬಲ ಇದ್ದ ಹಾಗೆ. ನಮ್ಮಿಬ್ರಿಗೂ ಆಶೀರ್ವಾದ ಮಾಡಮ್ಮ. ಆ ದೇವ್ರ 100 ಕಾಲ ನಿಮ್ಮಿಬ್ಬರು ಚೆನ್ನಾಗಿಟ್ಟಿರ್ಲಿ. ಎದ್ದೇಳಿ ಅಮ್ಮ, ನಾನಿರೋವರೆಗೂ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು. ಬನ್ನಿ ತಿಂಡಿ ಮಾಡೋಣವಾ? ಬಾ. ಓ, ಏನು ಮನೆ ಯಜಮಾನನ್ ಕರೆದೆ ಬ್ಯಾಟಿಂಗ್ ಶುರು ಮಾಡಕ್ಕೆ ಹೊರಟಿದ್ದೀರಾ? ನಿಮ್ಮನ್ನ ಕರಿಬೇಕೇನ್ರಿ? ತಟ್ಟೆ ಸೌಂಡ್ ಆದ್ರೆ ನೀವೇ ಬರ್ತೀರ ತಾನೆ? ಅಮ್ಮ, ಇವತ್ತು ನೀನೇ ಬಡಿಸ್ಬೇಕಾ? ಬಾ, ನೀನ್ ಕೂತ್ಕೋ, ನಾನ್ ಬಡಿಸ್ತೀನಿ. ಅಯ್ಯೋ ಬೇಡ, ನಾನು ಬಡಿಸ್ತೀನಿ. ಅಮ್ಮ, ನೀನ್ ಕೂತ್ಕೋ, ಎಲ್ರೂ ಕೂತ್ಕೊಂಡು ಇವತ್ತು ತಿಂಡಿ ಮಾಡೋಣ. ನಿನ್ನೆ ತನಕ ಪುಕ್ಕ ಕಿತ್ತಿರೋ ಕಾಗೆ ಥರ ಮೂಲೆಗೆ ಬಿದ್ದಿದ್ಲು. ಇವತ್ತು ಇಷ್ಟೊಂದು ಚಿಗುರ್ಕೊಂಡು ಮಾಮೂಲಿ ಗಿಣಿಮರಿ ಥರ ಪುರ್ರ್ ಅಂತ ಹಾರಕ್ಕೆ ಹೊರಟಿದ್ದಾಳಲ್ಲ. ಈ ದಿಢೀರ್ ಚೇಂಜು ಹೇಗಾಯ್ತು?